ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕದಲ್ಲಿ ಹಬ್ಬ ಅಂದರೆ ಮತದಾನ. ಎಲ್ಲರೂ ಸೇರಿ ನಮ್ಮ ಮತವನ್ನು ಚಲಾಯಿಸೋಣ. ಇದರಿಂದ ದೇಶದ ಅಭಿವೃದ್ಧಿ ಉನ್ನತಿ ಆಗುತ್ತದೆ. ಇದನ್ನು ಒಂದು ಹಬ್ಬವನ್ನಾಗಿ ಪರಿಗಣಿಸಿ ಉತ್ಸಾಹ ಉಲ್ಲಾಸದಿಂದ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ. ಇದಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ಕತೆ ಹೇಳಲು ಬಯಸುತ್ತೇನೆ. ಅದೇನಪ್ಪ ಅಂದರೆ, ಒಂದು ಹಾಸ್ಟೆಲ್ ಇತ್ತು. ಹಾಸ್ಟೆಲ್ನಲ್ಲಿ ಸುಮಾರು ಜನ ಇದ್ದರು. ಅಲ್ಲಿ ಪ್ರತಿನಿತ್ಯ ಬ್ರೇಕ್ಫಾಸ್ಟ್ನಲ್ಲಿ ಉಪ್ಪಿಟ್ಟು ಮಾಡ್ತಿದ್ರು. ಪ್ರತಿನಿತ್ಯ ಉಪ್ಪಿಟ್ಟು, ಏನು ಬದಲಾವಣೆಯೇ ಇರಲಿಲ್ಲ. ಕೆಲವರಿಗೆ ಅದು ಬೇಜಾರಾಗತ್ತಿತ್ತು. ಗೊತ್ತಲ್ಲ, ಉಪ್ಪಿಟ್ಟು ಅಂದ ತಕ್ಷಣ ಕಾಂಕ್ರೀಟ್ ಅಂತೀರ. ಅದು ಕೆಲವರಿಗೆ ಅದು ಇಷ್ಟ ಆಗ್ತಿರಲಿಲ್ಲ, ಸುಮಾರು ಜನಕ್ಕೆ ಇಷ್ಟ ಆಗ್ತಿರಲಿಲ್ಲ. ಆದರೆ ಒಂದು 20% ಹುಡುಗರು ಅವ್ರಿಗೆ ಇಷ್ಟ ಆಗ್ತಿತ್ತು. ಅವರು ಉಪ್ಪಿಟ್ಟು ಅಂದರೆ ಪಂಚಪ್ರಾಣ, ಅವರು ಉಪ್ಪಿಟ್ಟನ್ನೇ ಬಯಸ್ತಿದ್ರು. ಬಾಕಿ 80% ಬೇರೆ ಬದಲಾವಣೆ ಬೇಕು ಅಂತ ಒಂದು ಪ್ರೋತ್ಸಾಹ ಇಟ್ಟರು. ಆವಾಗ ಅವ್ರದ್ದು ಏನಪ್ಪ ಅಂದರೆ, ಒಂದಿನ ದೋಸೆ ಮಾಡಿ, ಒಂದಿನ ಸೆಟ್ ದೋಸೆ ಮಾಡಿ, ಒಂದಿನ ಮಸಾಲೆ ದೋಸೆ ಮಾಡಿ, ಒಂದಿನ ಪ್ಲೇನ್ ದೋಸೆ ಮಾಡಿ, ಇಲ್ಲ ಇಡ್ಲಿ ವಡೆ ಕೊಡಿ, ಇಲ್ಲ ಕೇಸರಿ ಬಾತ್ ಕೊಡಿ, ವಾಂಗಿ ಬಾತ್ ಕೊಡಿ. ಹೀಗೆ ನಾನಾ ಥರದ ವ್ಯಂಜನಗಳಿಗೆ ಅವ್ರದ್ದು ಬಯಕೆ ಇತ್ತು. 80%. ಇನ್ನು 20% ಉಪ್ಪಿಟ್ಟಿನಲ್ಲಿ ಸಂತುಷ್ಟರಾಗಿದ್ದರು. ಕೊನೆಗೆ ಅಧಿಕಾರಿಗಳು ಏನು ಡಿಸೈಡ್ ಮಾಡಿದರು, ಓಕೆ, ವೋಟಿಂಗ್ ಮಾಡೋಣ, ಯಾವುದು ಮೆಜಾರಿಟಿ ಬರುತ್ತೆ ಅದನ್ನೇ ಮತ್ತೆ ಮುಂದುವರಿಸೋಣ ಅಂತ ಡಿಸೈಡ್ ಆಯಿತು. ಓಕೆ, ಎಲ್ಲರೂ ವೋಟ್ ಮಾಡಿದರು. ಸಹಜವಾಗಿ 80% ಜನರಲ್ಲಿ ಎಲ್ಲರೂ ಬೇರೆ 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 ಇದಕ್ಕೆ ವೋಟ್ ಮಾಡಿದರು. ಆದರೆ ಆ 20% ಜನ ಅವರು ಉಪ್ಪಿಟ್ಟಿಗೆ ವೋಟ್ ಮಾಡಿದರು. ಕೊನೆಗೆ ಎಣಿಕೆ ಆಯಿತು. ಎಲ್ಲ ಎಣಿಕೆ ಆದಮೇಲೆ ಮತ್ತೆ ಮೆಜಾರಿಟಿಲಿ ಬಂದಿದ್ದು ಉಪ್ಪಿಟ್ಟೆ. ಹಾಗಾಗಿ ಉಪ್ಪಿಟ್ಟೆ ಮುಂದೆ ಕಂಟಿನ್ಯೂ ಆಯಿತು. ಏನಪ್ಪ ಇದರ ತಾತ್ಪರ್ಯ? ಮುಂದೆ ನೀವು ಸತತವಾಗಿ ಜೀವನ ಪರ್ಯಂತ ಉಪ್ಪಿಟ್ಟೆ ತಿನ್ನಬೇಕಂತಿದ್ದೀರಾ? ಅಥವಾ ಈ ಕಡೆ 80% ಜನ ಯಾವುದೇ ಒಂದು ವ್ಯಂಜನಕ್ಕೆ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದರೆ ಅದು ಆಗ್ತಿತ್ತು. ಅದು ಮಸಾಲೆ ದೋಸೆ ಇರ್ಬೋದು, ಇಲ್ಲ ಸೆಟ್ ದೋಸೆ ಇರ್ಬೋದು. ಬಟ್ ಎಲ್ಲರೂ ಒಂದೇ ಒಗ್ಗಟ್ಟಿನಲ್ಲಿ ಒಂದೇ ವ್ಯಂಜನಕ್ಕೆ ಬಯಸಿದರೆ, ಓಟ್ ಹಾಕಿದರೆ ಅದು ಬರ್ತಿತ್ತು. ಇಲ್ಲಿ ಎಲ್ಲ ಛಿದ್ರವಾಗಿ ಹೋಗಿತ್ತು. ಯಾವುದಕ್ಕೂ ಮೆಜಾರಿಟಿ ಬರಲಿಲ್ಲ. ಕೇವಲ ಉಪ್ಪಿಟ್ಟಿಗೆ ಮೆಜಾರಿಟಿ ಬಂತು. ಸೊ ಹೀಗಾಗಲಾರ್ದಂಗೆ ನೀವು ಮತ ಹಾಕುವಾಗ, ಮತ ಚಲಾಯಿಸುವಾಗ ಇದ್ರದ್ದು ತಾತ್ಪರ್ಯ ಅರ್ಥ ಮಾಡಿಕೊಂಡು ವೋಟ್ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು.